ಹಲೋ ಗೈಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ನಾನು ಡೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಕಾಲೇಜ್ ರಜೆ ಆಯಿತು, ಈದ್ ಮಿಲಾದ್, ಅದಕ್ಕೆ ನೆಮ್ಮದಿಯಾಗಿ ಮನೇಲಿದ್ದೀನಿ. ಇಲ್ಲ ಅಂದಿದ್ರೆ ಬೆಳಗ್ಗೆನೇ ಹೋಗ್ಬಿಡ್ತಿದ್ದೆ. ಸೊ ಕ್ಲಾಸು ಟ್ಯೂಷನ್ಸ್ ಎಲ್ಲ ಇದೆ ಇವತ್ತು. ಸೊ ಇವತ್ತು ನಾನು ನಮ್ಮ ಮಮ್ಮಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಆಚೆ ಹೋಗಬೇಕು ಅಂತ. ನೋಡೋಣ ಎಷ್ಟೊತ್ತಿಗೆ ಏನು ಅಂತ. ಇವಾಗ ಹೋಗಿ ರೆಡಿ ಆಗ್ಬಿಟ್ಟು ಹೋಗೋದು, ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಸಬ್ಸ್ಕ್ರೈಬ್ ಆಗಿ ಗೈಸ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ದಿನ ವ್ಲಾಗ್ ಬಂದುಬಿಟ್ಟು ನಾವಿಬ್ಬರು ಆಚೆ ಹೋಗ್ತಾಯಿದ್ದೀವಿ. ಸೊ ಹೇಗಿರುತ್ತೆ ಅಂತ ನೋಡಿ. ಆ್ಯಂಡ್ ಇವತ್ತು ಓಣಮ್ಮು. ವಿಶ್ ಯು ಆಲ್ ಹ್ಯಾಪಿ ಓಣಮ್. ನಾನು ಇನ್ನೂ ಸ್ನಾನ ಮಾಡಿಲ್ಲ, ವಿಶ್ ಮಾಡ್ತಾಯಿದ್ದೇನೆ ಆಲ್ರೆಡಿ. ಸೊ ನಮ್ಮಮ್ಮ ಪಕ್ಕ ಹೇಳು ಯೂಟ್ಯೂಬ್ ಚಾನಲ್ಗೆ ಐ ಗೈಸ್. ಸುಸು ನೋಡಿ ಅಲ್ಲಿ ಕೂತವನೆ, ಮಲ್ಗೋನೆ, ಮಲಗ್ಬಿಟ್ಟಿದ್ದಾನೆ. ಸೊ ನೋಡಿ ಗೈಸ್, ಈ ದಿನ ನಾವೇನೇನು ಮಾಡ್ತೀವಿ ಅಂತ. ಓಕೆ ಗೈಸ್, ರೆಡಿ ಆದೆ. ಸೊ ಅವರು ಕೂಡ ರೆಡಿ ಆಗಿದ್ದಾರೆ. ವೆಯ್ಟ್, ಐ ವಿಲ್ ಶೋ ಯು. ತೋರಿಸು ನೀನು. ನೋಡಿ ಗೈಸ್, ರೆಡಿ ಆಗೋರೆ ಅವರು. ನಾನು ನೋಡಿ ಹಿಂಗೆ ರೆಡಿಯಾಗಿದ್ದೀನಿ. ವಾ, ಇವಾಗ ಎಲ್ಲಿಗೆ ಹೇಳ್ತೀನಿ, ಎಲ್ಲಿ ಹೋದ್ಮೇಲೆ ಹೇಳ್ತೀನಿ. ಸೊ ನೋಡಿ. ಓಕೆ ಗೈಸ್, ನೋಡಿ ಸ್ಲಿಪ್ಪರ್ ಹಾಕ್ಕೊಂಡ್ವಿ, ಹೊರಡ್ತಿದ್ದೀವಿ. ಹಬ್ಬ. ಬ್ಯಾಗ್ ಇಟ್ಕೊತೀಯಾ? ಬ್ಯಾಗ್ ಇಟ್ಕೊತೀಯಾ? ಗಾಡಿ ಅಲ್ಲ, ಬ್ಯಾಗ್ ಇಟ್ಕೊ. ಓಕೆ ಗೈಸ್, ಫೈನಲಿ ನಾವು ಪೋಲಾರ್ ಬೇರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆಯಿತು, ಬಂದಿದ್ದೀವಿ. ಸೊ ಇವಾಗ ತಿನ್ನೋಕೆ ಹೋಗ್ಬೇಕಷ್ಟೇ. ಮಮ್ಮಿ ಏನು ಕೊಡಿಸ್ತೀಯ ಮಮ್ಮಿ ನನಗೆ? ನೀನು ಏನು ಕೇಳ್ತೀಯೋ ಅದು. ಏನು ಕೇಳ್ತೀನೋ ಅದಾ? ಸರಿ ಆಯ್ತು. ಇವತ್ತು ನಮ್ಮ ಅಮ್ಮಂದಂತೆ ಗೈಸ್ ಟ್ರೀಟು. ಬಾ. ಎಲ್ಲಿ ಕೂರು? ಗೈಸ್, ನಮ್ಮ ಅಮ್ಮಂಗೆ ಪೋಲಾರ್ ಬೇರ್ ಐಸ್ ಕ್ರೀಮ್ಸ್ ಅಂದರೆ ತುಂಬ ಇಷ್ಟ. ಅದಕ್ಕೆ ಕರ್ಕೊಂಡು ಬಂದರು, ಅವರೇ ಕರ್ಕೊಂಡು ಬಂದರು ಇವತ್ತು. ಇಷ್ಟು ದಿನ ನಾನು ಕರ್ಕೊಂಬರ್ತಿದ್ದೆ. ಇದು ಕನ್ನಡ. ಇದು ಕನ್ನಡ ಓಕೆನಾ? ಓದ್ಬೇಡ, ಇಂಗ್ಲೀಷ್ ಇಂಗ್ಲೀಷ್ ಇದೆ ಇಲ್ಲ. ಏನು ತೊಗೊತೀಯ ನೋಡಿ, ನಿಂಗೆ ಏನು ಬೇಕು ಅದು. ನನಗೆಲ್ಲ ಬೇಕು. ಎಲ್ಲ ಕೊಡಿಸ್ತೀಯಾ? ಎಲ್ಲ ಕೊಡಿಸ್ತೀನಿ, ಎಲ್ಲ ತಿನ್ನಬೇಕಲ್ಲ. ಅಷ್ಟೇ ನನ್ನ ಕತೆ. ಆಮೇಲೆ ನಾನು ತೊಗೊಳ್ಳೋದೇ ಬ್ರೌನಿ. ನನಗೆ ಬ್ರೌನಿ ಬೇಕು, ಚಾಕೋ ಬ್ರೌನಿ ಫುಚ್ ತೊಗೊತೀನಿ ಗೈಸ್. ಇದು ನಾನು ರೆಗ್ಯುಲರು. ಅದು ಬಿಟ್ಟರೆ ಇದು ಕುಕಿ ಮ್ಯಾನ್ ತೊಗೊತೀನಿ ಒಂದೊಂದು ಸತಿ. ಡೆತ್ ಬೈ ಚಾಕ್ಲೇಟ್ ಅಂದರೆ DBC ಅದೊಂದು ಇರುತ್ತೆ, ಅದು ಯಾವಾಗನ ಒಂದು ಸತಿ ತೊಗೊತೀನಿ. ಇವ್ರು ನೋಡಿ ನೋಡ್ತವ್ರೆ, ಇನ್ನು ನಗ್ತವ್ರೆ ಗೈಸ್. ತಗೋ, ನನಗಿದು. ನಿನಗೆ ತೊಗೊತೀಯಾ? ನಿಂಗೆ ಯಾವ್ದು ಬೇಕು? ಬೆಳಗ್ಗೆ ಬುಕ್ ಮಾಡು. ನೀನು ಬೇರೆ ತಗೋ. ಇಲ್ಲ, ಅದೇ ಇಲ್ಲ. ಬೇರೆ ತಗೋ ನೀನು. ಇದೆ ಅಲ್ವಾ ನಾವು ತೊಗೊಂಡಿದ್ದು? ಹಾಂ, ಅದು ನಾನು ತೊಗೊಂಡಿದ್ದೆ. ಮನೆಗೆ ತರಿಸಿದ್ದು ಇದು DBC ತರಿಸಿದ್ದು. ಇದೆಲ್ಲ ಇದೆ ನೋಡು, ಇದಿದೆ. ಇನ್ನು ಬ್ಯಾಕ್ ಸೈಡ್ ಇದೆ ನೋಡು, ತಿಂದೆ ಇದೆ. ನೀನು ಬೇರೆ ತಗೋ. ನನಗದೊಂದೇ ಇಷ್ಟ. ಬೇರೆ ಯಾವ್ದು ಬೇಕು ನೋಡಿ ಗೈಸ್. ಇದು ಒಂದು ತೊಗೊಂಡಿದ್ದೀನಿ. ಮೀಡಿಯಮ್ ಇದೆಯಾ? ನನಗದು ಬೇಕಾಗಿತ್ತು. ಓಕೆ, ಮೀಡಿಯಮೇ ಕೊಡಿ. ಬಟರ್ ಸ್ಕಾಚ್ ನಾರ್ಮಲೇ. ಓಕೆ ಗೈಸ್, ಈಗ ನೋಡಿ ಬಿಲ್ ಇಷ್ಟ ಆಗಿದೆ. ಎರಡೇ ತೊಗೊಂಡಿರೋದು ನೋಡಿ, ಅದೆರಡೇ ತೊಗೊಂಡಿರೋದು. ನಮ್ಮಮ್ಮಂಗೆ ಅದು ಇಷ್ಟ ಅಂತೆ. ಜ್ಯೂಸ್ ಕುಡಿಯೋಣ ಅಂತವ್ರೆ. ನನಗೆ ಐಸ್ ಕ್ರೀಮ್ ತಿಂದು ಜ್ಯೂಸ್ ಕುಡಿಯೋಕ್ಕೆ ನನಗಾಗಲ್ಲ, ಬಟ್ ಇಟ್ಸ್ ಓಕೆ, ಫೈನ್, ಕುಡಿತೀನಿ ಇವತ್ತು. ಆ್ಯಂಡ್ ಆರ್ಡ್ರ್ ನಂಬರ್ 10 ಗೈಸ್. ರೆಗ್ಯುಲರ್ ಇದೆ ಅಂತ ಹೇಳಿದ್ರು ಬ್ರೌನಿ.
ಫುಲ್ ಇಲ್ಲ ಅಂತ ಹೇಳಿದ್ರು. ಇವಾಗ ನೋಡಿದ್ರೆ ಇನ್ನೊಬ್ರು ಬಂದ್ಬಿಟ್ಟು ಇದೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಅವರವರೇ ಕನ್ಫ್ಯೂಷನ್ ಮಾಡ್ಕೋತಾರೆ ಸ್ಟಾಫ್ಸು. ಎಲ್ಲ ನಾರ್ತ್ ಇಂಡಿಯನ್ಸ್ ಏನೂ ಮಾಡೋಕ್ಕಾಗಲ್ಲ, ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಈ ಥರ ಇರುತ್ತೆ ಸಿಚುವೇಶನು. ಅವರೇ ಗೈಸ್ ಫೋನ್ ನೋಡ್ಕೊಂಡು ನಗ್ತಾ ಅವರು. ಓಕೆ ಗೈಸ್, ಫೈನಲಿ ನಮ್ಮ ಆರ್ಡರ್ ಬಂತು. ನಾನು ಚಾಕೋ ಫಿಚ್ ತೊಗೊಂಡೆ ಬ್ರೌನಿ, ಅವರು ಬಟರ್ ಸ್ಕಾಚ್ ತೊಗೊಂಡ್ರು. ಈಗ ಬ್ಯಾಟಿಂಗು ಗೈಸ್. ಓಕೆ ಗೈಸ್, ಐಸ್ ಕ್ರೀಮ್ ತಿಂತಾ ಇದ್ವಿ. ನೀವು ತಿನ್ನಿ. ಇಲ್ಲ, ನೀವೇ ರೆಡಿ ಆಗಿಬಿಡಿ ಬೆಳಗ್ಗೆ ಅಷ್ಟೇ. ನನಗೂ ಸೊಂಟ ನೋವೇ, ನನಗೂ ಹುಷಾರಿಲ್ಲ. ಓಕೆ ಗೈಸ್, ಈಗ ನಾವಿಬ್ಬರು ಹೊರಡ್ತಾ ಇದ್ದೀವಿ. ಏನೋ ಐಟಮ್ಸ್ ಎಲ್ಲ ತೊಗೋಬೇಕಂತೆ ಮನೆಗೆ. ಹಾಗೆ ಒಂದು ಜ್ಯೂಸ್ ಗೀಸ್ ಕುಡ್ಕೊಂಡು ಹಂಗೆ ಮನೆಗೆ ಹೋಗೋಣ ಅಂತ ಇಷ್ಟೇ ನಮ್ಮ ಪ್ಲ್ಯಾನ್ ಇದ್ದಿದ್ದು. ಸೊ ಅಲ್ಲಿ ಟೌನ್ಗೆ ಹೋಗಬೇಕು. ಸೊ ಓಕೆ ಗೈಸ್, ನೋಡಿ ಇನ್ನು ನಾನು ಏನೇನು ಮಾಡ್ತೀನಿ ಅಂತ. ಗೈಸ್ ಏನು ಬೇಕು ನೀವು ತಿನ್ನಿ ಗೈಸ್, ನಿಮಗೆ ಇದೆಲ್ಲ. ನಿಂಗಲ್ಲ, ಆಡಿಯನ್ಸ್ಗೆ, ನಮ್ಮ ಯೂಟ್ಯೂಬ್ ಚಾನಲ್ ಅವ್ರಿಗೆ. ಗೈಸ್, ಅಮ್ಮ ಪಪ್ಸ್ ಏನೋ ತೊಗೊಳ್ಳೋಣ ಅಂದರು, ತೊಗೊಂಡಿದ್ದೀವಿ. ಸೊ ಇನ್ನೊಂದು ಬರ್ತಾ ಇದ್ದಿ. ಓಕೆ ಗೈಸ್, ಈಗ ಊಟಕ್ಕೆ ಬಂದ್ವಿ. ಊಟ ಚಿಕನ್ ದಮ್ ಬಿರಿಯಾನಿ ಇಲ್ಲೇ ಇತ್ತು. ಸೊ ಇಲ್ಲೇ ತಿನ್ಕೊಂಡು ಹೋಗ್ಬಿಡೋಣ ಅಂತ. ನಂಗೆ ಹೆಂಗಿದ್ರು ಮನೆಗೆ ಹೋಗಿ ತಿನ್ನಬೇಕು, ಬೇಡ ಅಂದ್ಬಿಟ್ಟು ಇಲ್ಲೇ ತಿನ್ಕೊಂಡು ಹೋಗೋಣ ಅಂತ. ನನ್ನ ಚಪ್ಪಲಿ ನನ್ನ ಚಪ್ಪಲಿ ಮನೇಲಿ ನಮ್ಮಮ್ಮ ಇದಾಕ್ಬಿಟ್ಟವ್ರೆ ಚೇರು. ಸೊ ನೋಡಿ ಬಂತು ಚಿಕನ್ ಅಂತ ಕುಷ್ಕ, 2 ಕುಷ್ಕ, 2 ಆಫ್ ಹೇಳಿದ್ದೀವಿ ನಾವು. ಯಾಕಂದರೆ ಈಗ ಅಲ್ಲೆಲ್ಲ ತಿಂದು ಇಲ್ಲೂ ತಿನ್ನೋಕ್ಕಾಗಲ್ಲ. ಚೆನ್ನಾಯ್ತಾ? ನಂಗೆ ಇದಕ್ಕೆಲ್ಲ ಪುದೀನ ಹಾಕ್ಬಿಟ್ಟು ಮಾಡ್ತಾರಲ್ಲ ಗೈಸ್ ಬಿರಿಯಾನಿ, ಅದಿಷ್ಟ. ಇದೆಲ್ಲದಕ್ಕಿಂತ ಅದಿಷ್ಟ. ಓಕೆ ಗೈಸ್, ಈಗ ನಾವು ನಮ್ಮ ಕ್ಲಾಸಿಗೆ ಬಂದ್ವಿ ಫೈನಲಿ. ಹೊರಡ್ತಾರೆ ಕ್ಲಾಸ್ಗೆ ಅಂದ್ಬಿಟ್ಟು ಬಂದ್ರಿ. ನಮ್ಮಮ್ಮ ಬಂದು ಕೂತವ್ರೆ ನೋಡಿ. ಆಫ್ಟರ್ ಎಷ್ಟು 2 ತಿಂಗಳ ಆದಮೇಲೆ ಬಂದಿರೋದು ಕ್ಲಾಸ್ಗೆ. ಹಾಂ, 2 ತಿಂಗಳಾದ್ಮೇಲೆ ಬಂದವ್ರೆ ಗೈಸ್. ಇದೇ ನನ್ನ ಕ್ಲಾಸ್, ಡ್ಯಾನ್ಸ್ ಕ್ಲಾಸ್. ಇದರಲ್ಲೇ ಒಂಥರ ಡಿಫ್ರೆಂಟಾಗಿ ಕಾಣ್ತೀನಿ. ಊಟ ಎಲ್ಲ ಆಯಿತು ಗೈಸ್, ನೋಡಿ ಹೊಟ್ಟೆ ಉತ್ಕೊಬಿಟ್ಟೈತೆ. ಇನ್ನೂ ಜಾಸ್ತಿ ತಿನ್ನಲೇ, ಇನ್ನೂ ತಿನ್ನು ಅಂತ ನನಗೆ ಆಯ್ತಾ ಇಲ್ಲ. ಯಾಕಂದರೆ ನನ್ನ ಹತ್ರ ಇದ್ದಾಗ ನಾನು ಹಂಗೆ ಅವ್ರಿಗೆ ಟಾರ್ಚರ್ ಮಾಡ್ತೀನಿ ಅದಕ್ಕೆ. ಸೊ ಈಗ ಮಕ್ಕಳು ಬರ್ತಾರೆ ಈವ್ನಿಂಗು. ನಾನೊಂದು ಸ್ವಲ್ಪ ಏನೋ ಆರ್ಟೆಲ್ಲ ಮಾಡ್ತಾಯಿದ್ದೀನಿ, ನೋಡೋಣ, ತೋರಿಸ್ತೀನಿ. ಓಕೆ ಗೈಸ್, ಫೈನಲಿ ಮನೆಗೆ ಬಂದ್ವಿ. ಏನು ಇವತ್ತು ಕಾಣ್ತಾನೆ ಇಲ್ಲ? ಹಾಂ, ಇವಾಗ ಕಾಣ್ತಿ. ಮನೆಗೆ ಬಂದ್ವಿ. ಬಾಯ್ ದುದು ಸೂಸ್ ಆಯ್ತಾ? ಇನ್ನೂ ಇಲ್ಲ ಗೈಸ್. ಏನೇನು ತಿಂಡಿ ತಂದಿದ್ದೀವಿ ನೋಡಿ ಗೈಸ್. ಕಣ್ಣು ಎಳಿತಾ ಐತೆ. ಸ್ಟೂಡೆಂಟ್ಸ್ನ ಇಂಟ್ರಡ್ಯೂಸ್ ಮಾಡೋ ಸಮಯ. ಇವಳು ಆದ್ಯ, ನೋಡಿರ್ತೀರಾ ಅವತ್ತು ಲಾಸ್ಟ್ ಬ್ಲಾಗಲ್ಲಿ ನೋಡಿರ್ತೀರಾ. ಆ್ಯಂಡ್ ಶೀ ಈಸ್ ರಿಷಿಕಾ ಚಾರ್ವಿ ಅಂತ. ಯು ನೋ ಹರ್ ಆಲ್ರೆಡಿ, ಅವಳನ್ನ ನೋಡಿರ್ತೀರಾ. ಏನು ಖುಷಿ ಅಂತ. ಇವಳ ಹೆಸರು ಲಾಸ್ಯಾ. ಇವಳು ರೆಗ್ಯುಲರ್ ನನ್ನ ಬೆಸ್ಟ್ ಸ್ಟೂಡೆಂಟ್ ಇವಳು. ಶ್ರೇಯಾ ಆ್ಯಂಡ್ ದಾತ್ರಿ ಇವಳ ಹೆಸರು. ಆ್ಯಂಡ್ ಆರ್ಯ
ಆರ್ಯ ಇವನು ನೋಡಿ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಗೊತ್ತಾಗಿ ಓಡೋಗ್ಬಿಡ್ತಾ ಅವನು ಸ್ವಲ್ಪ ಇಷ್ಟು ಇನ್ನೂ ಬರಬೇಕು ಗೈಸ್, ಇನ್ನೂ ಬರ್ತಾ ಇದ್ದಾರೆ, ಇನ್ನೂ ಲೇಟು. ಇವಾಗ 5 o'clock 5:10 ಅಷ್ಟರಲ್ಲಿ ಎಲ್ಲರೂ ಬರ್ತಾರೆ. ಯಾರು ಬಂದರು? ವಾಶ್ರೂಮ್ ಹೋಗ್ನಾ? ಓಕೆ ಓಕೆ. ಸೊ ಮನೆಯಲ್ಲೆಲ್ಲ ಡ್ಯಾನ್ಸ್ ಕ್ಲಾಸ್ ಹೆಂಗೆ ಅನ್ನಿಸ್ತಿದೆ? ಚೆನ್ನಾಗಿದೆ. ಯಾಕೆ ಚೆನ್ನಾಗಿದೆ? ಹಂಗೆ ಹಾಂ. ನೀವು 3 ಜನ ಯಾಕೆ ಸೈಲೆಂಟಾ? ಹಾಂ ಓಕೆ, ಫ್ಯಾಷನ್ ಶೋಕಿಗೆ ಹಾಕೊಂಬಂದಿದ್ದಾಳೆ ಅಂತ ಹ್ಞೂ ಗೈಸ್. ಒಂದು 10 ನಿಮಿಷ ಸುಮ್ಮನೆ ಇರಲ್ಲ ಗೈಸ್ ಇವರು, ಒಂದು 10 ನಿಮಿಷನೂ ಸುಮ್ಮನೆ ಇರಲ್ಲ. ನನಗೆ ಎಷ್ಟು ತಲೆ ಕೆಡಿಸ್ತಾರಂದರೆ ಅಷ್ಟು ತಲೆ ಕೆಡಿಸ್ತಾರೆ. ಆರಾಧ್ಯ ನೋಡಿ, ಇವಳು ಇನ್ನೊಬ್ಳು ಆರಾಧ್ಯ ಅಂತ. ಕಮೆನ್ ಈ ರಾಜನ್ನಿನೇ ಕುಯ್ಲು ದಾದಲೇಡಿ ಡಾನು ಇಡೀ ಏರಿಯಾ ಬ್ಯೂಟಿ ನೀನು. ಓಕೆ ಗೈಸ್, ಫೈನಲಿ ಮನೆಗೆ ಬಂದೆ. ಕ್ಲಾಸ್ ಎಲ್ಲ ತೊಗೊಂಡಾಯ್ತು, ಟ್ಯೂಷನ್ ತೊಗೊಂಡಾಯ್ತು. ಈಗ ಮನೆಗೆ ಬಂದೆ. ಸ್ವಲ್ಪ ನನ್ನ ಸ್ಟೂಡೆಂಟ್ಸ್ಗೆ ಬಾಲ ಬಂದುಬಿಟ್ಟಿತ್ತು ಟ್ಯೂಷನಲ್ಲಿ, ಹೋಮ್ವರ್ಕ್ ಮಾಡಿರಲಿಲ್ಲ. ಮತ್ತು ನಮ್ಮಮ್ಮ ಮನೇಲೇ ಇದ್ದರು, ಆಗಲೇ ಡ್ರಾಪ್ ಮಾಡಿದೆ ಕರ್ಕೊಂಡು ಬಂದು. ಸೊ ಹಾಂ ಕೂತವ್ರೆ ಗೈಸ್. ಸೊ ಇವತ್ತು ಈ ಥರ ಇತ್ತು ನನ್ನ ದಿನ. ಡೈಲಿ ಹಿಂಗೆ ಇರುತ್ತೆ ಆ್ಯಕ್ಚುಲಿ. ಇವತ್ತೇ ಮಮ್ಮಿ ಜೊತೆ ಆಫ್ಟರ್ ಎಷ್ಟು ಮಮ್ಮಿ 3 to 4 months ಆದಮೇಲಲ್ಲ, 3 to 4 months ಆದಮೇಲೆ ನಾನು ನಮ್ಮಮ್ಮ ಜೊತೇಲಿ ಇವತ್ತು ಆಚೆ ಹೋಗಿದ್ದು. ಎಲ್ಲೂ ಹೋಗಿರಲಿಲ್ಲ ನಾನು ಆ್ಯಕ್ಚುಲಿ, ಮನೇಲೇ ಇರಲಿಲ್ಲ. ಅಂದರೆ ಲೈಕ್ ಈ ವರ್ಕು, ಈ ಕಾಲೇಜು, ಟ್ಯೂಷನ್, ಅದು ಇದು, ನನ್ನ ಈವೆಂಟ್ಸು, ಈ ಬ್ಯುಸಿಯಲ್ಲಿ ಇವರು ಕೂಡ ತುಂಬ ಬ್ಯುಸಿ ಇದ್ದರು ಅವ್ರ ವರ್ಕಲ್ಲಿ. ಸೊ ಈ ಥರ ಇರುವಾಗ ಏನೂ ಮಾಡೋಕ್ಕಾಗಲ್ಲ. ಬಟ್ ಒಂದಿನ ಫ್ಯಾಮ್ಲಿಗೆ ಅಂತ ನಾವು ಟೈಮ್ ಸ್ಪೆಂಡ್ ಮಾಡಲೇಬೇಕು. 24 hours ಅವ್ರಿಗೂ ಅಂತಲೂ ಸೆಗ್ರಿಗೇಟ್ ಮಾಡಿದ್ರೆ ನಮ್ಗೆ ಈಸಿ ಆಗುತ್ತೆ ಎಲ್ರಿಗೂ ಟೈಮ್ ಕೊಡೋದಕ್ಕೆ. ನನಗೆಲ್ಲಿ ಅದಕ್ಕೂ ಟೈಮಿಲ್ಲ, ಬಂದು ಮಲ್ಕೊಂಡ್ರೆ ಸಾಕು ಅನಿಸ್ತಾ ಇರುತ್ತೆ. ಓಕೆ ಮಮ್ಮಿ, ಇವತ್ತೇನು ಅನಿಸ್ತು? ಹಾಂ, ಖುಷಿ ಆಯ್ತು. ಖುಷಿ ಆಯ್ತಾ? ಆಚೆ ಹೋಗಿ ಬಂದ್ವಿ. ಹಾಂ, ಸ್ವಲ್ಪ ತುಂಬ ದಿವಸ ಆದ್ಮೇಲೆ ಆಚೆ ಹೋಗಿದ್ದು. ಇನ್ಮೇಲೆ ಮಂತ್ಲಿ ಒನ್ಸ್ ಹೋಗ್ಬೇಕು. ಮಂತ್ಲಿ ಒನ್ಸ್ ಓಕೆ, 2 weeks once ನೋಡೋಣ, ಅದು ಟ್ರೈ ಮಾಡೋಣ. ನೀನು ಬರ್ತೀನಿ ನಾನು ಬರೋಕ್ಕಾಗಲ್ಲ. ಅವರು ಇರಲ್ಲ ಗೈಸ್, ಅವರು ತುಂಬ ಬ್ಯುಸಿ ಇರ್ತಾರೆ. ಸೊ ಮೊದಲಿನ ಥರ ಇಲ್ಲ ಇವಾಗ. ಅವರು ಬ್ಯುಸಿ, ಅವರು ವರ್ಕಲ್ಲಿ ಬ್ಯುಸಿ ಇದ್ದಾರೆ. ನಾನು ನನ್ನ ವರ್ಕಲ್ಲಿ, ನನ್ನ ಶೆಡ್ಯೂಲ್ಸಲ್ಲಿ, ನನ್ನ ಎಜುಕೇಷನಲ್ಲಿ ನಾನು ಬ್ಯುಸಿ ಇದ್ದೀನಿ. ಇನ್ನೆಲ್ಲಿ ಟೈಮೇ ಇಲ್ಲ ನಮಗೆ. ಸೊ ಇವತ್ತಾಗಿತ್ತು, ತುಂಬ ದಿನ ಆಗಿತ್ತು ಆ್ಯಕ್ಚುಲಿ ಟೈಮ್ ಸ್ಪೆಂಡ್ ಮಾಡಿ. ಇವತ್ತು ಹಂಗೂ ಹೆಂಗೋ ಮಾಡಿದ್ವಿ. ಅದರಲ್ಲೂ ಈವ್ನಿಂಗ್ ನನಗೆ ಕ್ಲಾಸ್ ಸ್ಟಾರ್ಟ್ ಆಯಿತು. ಸೊ ನಾನು ಅಲ್ಲಿಗೆ ಹೊಟ್ಟೋದೆ. ತಿರ್ಗಿ ಅವರು ಮತ್ತೆ ನಾರ್ಮಲ್ ರಿಟರ್ನಿಗೆ ಬಂದರು. ಸೊ ಹೀಗಾಗಿತ್ತು ನಮ್ಮ ದಿನ. ಹೆಂಗೆ ಅನಿಸ್ತು ಅವರು ಹೇಳಿದ್ರು ನಿಮಗೆ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲಲ್ಲಿ, ಆ್ಯಂಡ್ ಇನ್ಸ್ಟಾದಲ್ಲಿ, FB-ಯಲ್ಲೆಲ್ಲ ಫಾಲೋ ಮಾಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ಗಳನ್ನ ಮಾಡಿ. ಹಾಗಂತ ಬ್ಯಾಡ್ ಕಮೆಂಟ್ಸ್ ಅಂತೂ ಹಾಕೋಕ್ಕೆ ಹೋಗಬೇಡಿ. ಎಜುಕೇಟೆಡ್ ಅವರು ಕರೆಕ್ಟಾಗಿ ಆಗ್ತಾರೆ. ಅನ್ಎಜುಕೇಟೆಡ್ ಅವ್ರಿಗೆ ಏನು ಹೇಳಿದ್ರು ಅರ್ಥ ಆಗಲ್ಲ, ಅಂಥವ್ರಿಗೆ ನಾವೇನು ಹೇಳೋಕ್ಕೂ ಆಗಲ್ಲ. ಸೊ ಹೀಗಾಗಿತ್ತು ನಮ್ಮ ದಿನ. ಸೊ ಥ್ಯಾಂಕ್ ಯು ಗೈಸ್, ಗುಡ್ ಬಾಯ್. ಬಾಯ್ ಬಾಯ್.